ಇಲ್ಲೊಬ್ಬ ರೈತ ದೃಷ್ಟಿ ಗೊಂಬೆಯಾಗಿ ಜಮೀನಿಗೆ ಮಾಡೆಲ್ಗಳ ಫೋಟೋವನ್ನೇ ಹಾಕಿದ್ದಾರೆ. ಜಮೀನಿನ ಸುತ್ತಲೂ ಕೂಡ ಮಾಡೆಲ್ಗಳ ಭಾವಚಿತ್ರವನ್ನ ಹಾಕಿದ್ದಾರೆ ರೈತ. ಸಾಮಾನ್ಯವಾಗಿ ಮುಖವಾಡಗಳನ್ನ ಹಾಕೋದು, ಭೂತದ ಮುಖವಾಡಗಳು, ದೃಷ್ಟಿ ಬೊಂಬೆ ಅಂತಾನೆ ಬರುತ್ತೆ, ಅಂಥವುಗಳನ್ನ ಹಾಕೋದೆಲ್ಲ ನೋಡಿರ್ತೀವಿ. ಬಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ನಟಿಯರ ಫೋಟೋ, ಮಾಡೆಲ್ಸ್ ಎಲ್ಲಾರ ಫೋಟೋನೂ ಇದೆ. ಜಮೀನ್ ಸುತ್ತ ಹಾಕಿದ್ದಾರೆ. ಇದು ಕಕ್ಕರಹಟ್ಟಿ ಗ್ರಾಮದ ರೈತ ಸೋಮೇಶ್ ಅಂತ ಮಾಡಿರೋ ಕೆಲಸ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಆಗುತ್ತೆ, ಅಲ್ಲಿರುವಂಥ ಜಮೀನಿದು. ತಡಗೂರಿಗೆ ತೆರಳುವಂಥ ಮಾರ್ಗದಲ್ಲಿ ಸಿಗುತ್ತೆ ನಿಮಗೆ. ಬಾಳೆ ಬೆಳೆ ಹಾಕಿದ್ದಾರೆ. ಈ ಬಾಳೆ ಬೆಳೆಗೆ ದೃಷ್ಟಿ ಆಗಬಾರ್ದು ಅಂತ ಈ ರೀತಿಯಾಗಿ ನಟಿಯರ ಮಾಡೆಲ್ಗಳ ಫೋಟೋವನ್ನು ಹಾಕಿದ್ದಾರೆ. ಜಮೀನು ಸುತ್ತಲೂ ಕೂಡ 10 ಸ್ಥಳಗಳಲ್ಲಿ ಈ ರೀತಿಯಾದಂಥ ಫೋಟೋಗಳನ್ನು ಹಾಕಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮ್, ಬಹಳ ವಿಚಿತ್ರ ಅನ್ಸುತ್ತೆ. ಸಾಮಾನ್ಯವಾಗಿ ಆಗ್ಲೇ ಹೇಳ್ತಾ ಇದ್ದೆ ನಾನು, ಈ ದೃಷ್ಟಿ ಬೊಂಬೆ ಅಂತಾನೆ ಸಿಗುತ್ತಪ್ಪ, ಅಂಥವುಗಳನ್ನೆಲ್ಲ ಹಾಕೋದೆಲ್ಲ ನೋಡಿದ್ವಿ ನಾವು. ಈ ನಟ ನಟಿಯರ ಫೋಟೋಗಳನ್ನ ಈ ರೀತಿಯಾಗಿ ದೃಷ್ಟಿ ತಾಗಬಾರ್ದು ಅಂತ ಹಾಕೋದು ನಾವು ಮೊದಲು ನೋಡ್ತಾ ಇದ್ದೀವಿ. ಚೈತ್ರ, ಖಂಡಿತವಾಗ್ಲೂ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳೆಗಳ ರಕ್ಷಣೆಗೆ ಬೆದರು ಬೊಂಬೆಗಳನ್ನ ನಿಲ್ಲಿಸುವಂತದ್ದು ಸರ್ವೇ ಸಾಮಾನ್ಯ. ಎಲ್ಲ ಜಮೀನುಗಳಲ್ಲೂ ಈ ರೀತಿಯಾಗಿ ಇರ್ತದೆ. ಅಂದ್ರೆ ಆ ಬೆಳೆಗಳಿಗೆ ಯಾರ ದೃಷ್ಟಿಯೂ ಬೀಳದಿರಲಿ, ಪ್ರಮುಖವಾಗಿ ಕಾಡು ಪ್ರಾಣಿಗಳಿಂದ ಅದು ರಕ್ಷಣೆ ಮಾಡಬೇಕು ಅಂತೇಳಿ ಬೆದರು ಬೊಂಬೆಗಳನ್ನ ನಿಲ್ಲಿಸ್ತಾರೆ. ಅದು ಸರ್ವೇ ಸಾಮಾನ್ಯ. ಆದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಕ್ಕರಟ್ಟಿ ಗ್ರಾಮದ ರೈತನೊಬ್ಬ ಮಾಡೆಲ್ಗಳು ಮತ್ತೆ ಚಿತ್ರನಟಿಯರ ಭಾವಚಿತ್ರಗಳನ್ನ ತನ್ನ ಬೆಳೆಗಳ ರಕ್ಷಣೆಗಾಗಿ ಮತ್ತೆ ಯಾರ ದೃಷ್ಟಿಯೂ ಅಲ್ಲಿ ಬೀಳದಿರ್ಲಿ ಅಂತ ಒಂದು ಹಾಕಿದ್ದಾನೆ. ಆದ್ರೆ ನೀವು ಗಮನಿಸಬೇಕು, ಆ ಒಂದು ಭಾವಚಿತ್ರವನ್ನ ನೋಡುವುದೇ ಈಗ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದೆ. ಯಾಕಂದ್ರೆ ರೈತರಿಗೆಲ್ಲ ಇದೊಂದು ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮ ಜಮೀನುಗಳಲ್ಲೂ ಅವರು ಬೆದರು ಬೊಂಬೆಗಳನ್ನ ನಿಲ್ಲಿಸ್ತಾ ಇದ್ರು. ಆದ್ರೆ ಈತ ತನ್ನ ಜಮೀನಿನ ಸುತ್ತ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ರೀತಿಯಾಗಿ ಮಾಡೆಲ್ಗಳು ಮತ್ತು ನಟಿಯರ ಭಾವಚಿತ್ರವನ್ನ ತೂಗು ಹಾಕಿದ್ದಾನೆ. ಮತ್ತೆ 4 ಎಕರೆಯಲ್ಲಿ ಈತ ಬಾಳೆ ಬೆಳೆಯನ್ನ ಬೆಳೆದಿದ್ದ. ಸಾಕಷ್ಟು ಉತ್ತಮವಾಗಿ ಬೆಳೆ ಬಂದಿತ್ತು. ಹೀಗಾಗಿ ನಾನು ಬೆಳೆಗಳ ರಕ್ಷಣೆಗಾಗಿ ಈ ರೀತಿಯಾಗಿ ಮಾಡಿದ್ದೇನೆ ಅಂತ ಹೇಳ್ತಿದ್ದೇನೆ. ಆದ್ರೆ ಬೆಳೆಗಳ ಮೇಲೆ ಯಾರ ಕಣ್ಣು ಬೀಳಬಾರದು ಅಂತಿದ್ದಾನೆ. ಈಗ ಆ ನಟ ನಟಿಯರ ಮತ್ತೆ ಮಾಡೆಲ್ಗಳ ಭಾವಚಿತ್ರ ಏನಿದೆ ಅದನ್ನ ನೋಡುವ ನೆಪದಲ್ಲಿ ಬೆಳೆಯನ್ನ ಖಂಡಿತವಾಗಿಯೂ ನೋಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಆತನ ಈ ಒಂದು ಉಪಾಯ ಯಶಸ್ವಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಆ 4 ಎಕರೆಯ ಬಾಳೆ ತೋಟ ಏನಿದೆ ಸುತ್ತಮುತ್ತಲ ಗ್ರಾಮಸ್ಥರಿಗಂತೂ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.